ಇದೇ 21ರಂದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ನಂದಿಹಾಳ ಗ್ರಾಮದಲ್ಲಿ ಶ್ರೀ ಪಾಂಡುರಂಗನ ರಥೋತ್ಸವ ಅದ್ಧೂರಿಯಾಗಿ ನೆರವೇರಿತು. ಕಳೆದ 5 ದಿನಗಳಿಂದ ಸುತ್ತೂರಿನ ಎಲ್ಲಾ ಸಂತರು ಜಾತ್ರೆಗೆ ಆಗಮಿಸಿದ್ದು ವಿಶೇಷವಾಗಿದ್ದು. ಶ್ರೀ ಪಾಂಡುರಂಗನ ಹರಿಕತೆ ಭಜನೆ ಕಾರ್ಯಕ್ರಮ ಸುದೀರ್ಘವಾಗಿ ನಡೆಸಲಾಯಿತು. ಊರಿನ ಎಲ್ಲ ಸದ್ಭಕ್ತ ಮಂಡಳಿ ತಮ್ಮ ತಮ್ಮ ಹರಕೆಯನ್ನ ತೀರಿಸಿದರು. ನಂದಿಹಾಳ ಗ್ರಾಮದ ಪ್ರತಿ ಮನೆಯಿಂದ ಸಂತ ಮಂಡಳಿಗೆ ಊಟ ಮತ್ತು ಬೆಳಗಿನ ಉಪಹಾರ ಮಾಡಿ ಎಲ್ಲ ಸಂತ ಮಂಡಳಿಗೆ ಉತ್ತಮವಾಗಿ ಉಪಚಾರ ಮಾಡಿದರು. ಶ್ರೀ ಪಾಂಡುರಂಗನ ರಥೋತ್ಸವ ಕಳೆದ 40 ವರ್ಷಗಳಿಂದ ನೆರವೇರುತ್ತಾ ಬಂದಿದ್ದು, ಇದು ನಂದಿಹಾಳ ಗ್ರಾಮದ ಇತಿಹಾಸದಲ್ಲಿ ಅಚ್ಚಳಿಯದ ಮೈಲುಗಲ್ಲು ಸಾಧಿಸಿದ್ದು ಎಲ್ಲರ ಹೆಮ್ಮೆಯ ಸಂಗತಿಯಾಗಿದೆ. ರಥೋತ್ಸವಕ್ಕೆ ಚಾಲನೆಯನ್ನು ರಾಮದುರ್ಗ ತಾಲೂಕಿನ ಶಾಸಕರಾದ ಅಶೋಕ್ ಪಟ್ಟಣ್ ಮತ್ತು ಗ್ರಾಮದ ಗಣ್ಯರಾದ ರಾಮಣ್ಣ ಬಿಡಿಕಿ, ಶಂಕರಪ್ಪ ನಡುವಿನಮನಿ, ನಿಂಗಪ್ಪ ಪೂಜೇರಿ, ವಿಠಲ್ ಮಾದರ್, ಭೀಮ್ಶಿ ವಾಸನ್, ಪಾಂಡುರಂಗ್, ಬಸನಗೌಡ ವಾಸನ್, ನಿಂಗಪ್ಪ ಪೂಜೇರಿ, ಮಂಜಪ್ಪ ಗೊಡಗಡಿ, ಶಿವನಪ್ಪ ಸಾಗನೂರ್ ಸೇರಿದಂತೆ ಮತ್ತಿತರರು ಈ ವೇಳೆ ಸಾಕ್ಷಿಯಾದರು. ಅದೇ ರೀತಿ ನಾರಾಯಣ್ ಹನುಮಂತಪ್ಪ ವಾಸನ್, ಚಂದ್ರಪ್ಪ ಮಳಲಿ, ಹಿರಿಯ ಮುಖ್ಯ ಸಂತರು ಸೈಯದ್ ನದಾಬ್, ಶರಣಪ್ಪ ಬನ್ನೂರು, ಪ್ರಭು ಬನ್ನೂರು, ಶಿವಾನಂದ್ ವಾಸನ್, ವೆಂಕಪ್ಪ ಬಿಡಿಕಿ, ಲಚ್ಚಪ್ಪ ಕೋರ್ತಿ, ವೆಂಕಣ್ಣ ಮುಳ್ಳೂರು, ಮಾರುತಿ ಮುಳ್ಳೂರ್, ಉಳಿದೆಲ್ಲ ಗಣ್ಯಾತಿ ಗಣ್ಯರು ಈ ವೇಳೆ ಉಪಸ್ಥಿತರಿದ್ದರು. ನಂದಿಹಾಳದ ಎಲ್ಲ ಗ್ರಾಮಸ್ಥರು ಶ್ರದ್ಧಾ ಭಕ್ತಿಪೂರ್ವಕವಾಗಿ ನಮನ ಸಲ್ಲಿಸಿ ಊರಿನ ಎಲ್ಲ ಗಣ್ಯಮಾನ್ಯರು ಎಲ್ಲರೂ ನಾವೆಲ್ಲ ಒಂದೇ ಎಂಬ ಭಾವದಿಂದ ರಥವನ್ನ ಎಳೆಯುವ ಕಾರ್ಯದಲ್ಲಿ ತೊಡಗಿದ್ರು. ಇದು ನಂದಿಹಾಳ ಗ್ರಾಮದ ಇತಿಹಾಸದಲ್ಲಿ ಅಚ್ಚಳಿಯದ ನೆನಪಾಗಿ ಉಳಿದ ಸಂಗತಿಯಾಗಿದ್ದು, ಇಡೀ ಕರ್ನಾಟಕ ರಾಜ್ಯಕ್ಕೆ ಇದು ಮಾದರಿ ಗ್ರಾಮವಾಗಿ ಹೊರಹೊಮ್ಮಿದೆ. ಒಟ್ಟಾರೆ ಶ್ರೀ ಪಾಂಡುರಂಗನ ರಥೋತ್ಸವ ಅದ್ಧೂರಿಯಾಗಿ ನಡೀತು. ಈ ದೃಶ್ಯ ನೋಡಲು ಎಷ್ಟು ಕಣ್ಣುಗಳು ಕೂಡ ಸಾಲವು. ಇದು ಅಚ್ಚಳಿಯದ ಮೈಲುಗಲ್ಲು.